ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸೆಬಿ ಗ್ರೇಡ್ ಎ ಪರೀಕ್ಷೆಯ ಬಗ್ಗೆ ನೀವು ತಿಳಿದುಕೊಳ್ಳಲಿದ್ದೀರಿ. ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಗೆ ಸೇರಲು ಇದು ಅತ್ಯಂತ ಪ್ರತಿಷ್ಠಿತ ಅವಕಾಶವಾಗಿದೆ. ನಾವು ಇಂದಿನ ಈ ವಿಡಿಯೋದಲ್ಲಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಲಿ ಅಥವಾ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಆಗಲಿ ಅಥವಾ ಆನಂತರ ಸಿಲೆಬಸ್ ಬಗ್ಗೆ ಆಗಲಿ ಮತ್ತು ಯಾರು ಈ ಪರೀಕ್ಷೆಗೆ ಅಪ್ಲೈ ಮಾಡಬಹುದು ಎಂಬುದರ ಕುರಿತು ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸ್ನೇಹಿತರೆ, ಮೊದಲು ನಾವು ಈ ಸೆಬಿ ಗ್ರೇಡ್ ಎ ಏನೆಂದು ಎಂಬುದರ ಬಗ್ಗೆ ತ್ವರಿತವಾಗಿ ಅರ್ಥ ಮಾಡಿಕೊಳ್ಳೋಣ. ಸೆಬಿ ಅಥವಾ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದಲ್ಲಿ ಸೆಕ್ಯೂರಿಟೀಸ್ ಮತ್ತು ಕಮೋಡಿಟಿಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಲು ಕಾರ್ಯನಿರ್ವಹಿಸುತ್ತದೆ. ಗ್ರೇಡ್ ಎ ಪರೀಕ್ಷೆಯು ಜನರಲ್, ಲಾ, ಐಟಿ, ರಿಸರ್ಚ್ ಮತ್ತು ಇನ್ನೂ ಹಲವು ವಿವಿಧ ಸ್ಟ್ರೀಮ್ಗಳಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಗಳ ಹುದ್ದೆಗೆ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳುತ್ತದೆ. ಹಣಕಾಸು, ಕಾನೂನು ಅಥವಾ ತಂತ್ರಜ್ಞಾನ ಬಗ್ಗೆ ಆಸಕ್ತಿ ಹೊಂದಿದವರು ಅವರಿಗೆ ಈ ಪರೀಕ್ಷೆ ಒಂದು ಉತ್ತಮ ಆಯ್ಕೆಯಾಗಿದೆ. ಈಗ ನಾವು ಈ ಪರೀಕ್ಷೆಯ ಅರ್ಹತೆಯ ಮಾನದಂಡ ಬಗ್ಗೆ ನೋಡೋಣ. ವಯಸ್ಸಿನ ಮಿತಿಯ ಬಗ್ಗೆ ಮಾತನಾಡುವುದಾದರೆ, ನೀವು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ಆದಾಗ್ಯೂ SC, ST ಮತ್ತು OBC ಯಂತಹ ವರ್ಗಗಳಿಗೆ ವಯಸ್ಸಿನ ಸಡಿಲಿಕೆಗಳು ಅನ್ವಯಿಸುತ್ತವೆ. ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡಿದರೆ, ಈ ಮೇಲ್ಖಂಡದಲ್ಲಿ ನಾನು ಹೇಳಿದಾಗೆ ಇದು ನೀವು ಆಯ್ಕೆ ಮಾಡುತ್ತಿರುವ ಸ್ಟ್ರೀಮ್ಗಳಿಗೆ ಸಂಬಂಧಪಟ್ಟಿರುತ್ತದೆ. ನೀವು ಜನರಲ್ ಸ್ಟ್ರೀಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಎಂದರೆ ನೀವು ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅದೇ ತರಹ ನೀವು ಲಾ ಸ್ಟ್ರೀಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಎಂದರೆ ನೀವು ಕಡ್ಡಾಯವಾಗಿ ಕಾನೂನಿನಲ್ಲಿ ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕಾಗುತ್ತದೆ. ಐಟಿ ಸ್ಟ್ರೀಮ್ಗೆ ಅಭ್ಯರ್ಥಿಯು ಇಂಜಿನಿಯರಿಂಗ್, ಐಟಿ ಅಥವಾ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿಯನ್ನು ಹೊಂದಿರಬೇಕು. ಅದೇ ರೀತಿ ರಿಸರ್ಚ್ ಸ್ಟ್ರೀಮ್ಗೆ ಅಭ್ಯರ್ಥಿಗಳು ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಅಕೌಂಟಿಂಗ್ ಅಥವಾ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕಾಗುತ್ತದೆ. ಈ ಮೇಲಿನ ಪ್ರತಿ ಸ್ಟ್ರೀಮ್ಗೆ ಸಂಬಂಧಪಟ್ಟ ವಿವರವಾದ ಅರ್ಹತೆಗಳಿಗಾಗಿ ನೀವು ಕರಿಯರ್ ಸಪೋರ್ಟ್ ಕನ್ನಡ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಈ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನೋಡೋಣ. ಸೊ ಸೆಬಿ ಗ್ರೇಡ್ ಎ ಪರೀಕ್ಷೆಯು 3 ಹಂತಗಳನ್ನು ಹೊಂದಿದೆ. ಹಂತ 1, ಹಂತ 2 ಮತ್ತು ಹಂತ 3 ಇಂಟರ್ವ್ಯೂ. ಮೊದಲನೇದು ಹಂತ 1ರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಹೀಗೆ 2 ಪತ್ರಿಕೆಗಳು ಇರುತ್ತವೆ. ಪೇಪರ್ 1ರಲ್ಲಿ ಜನರಲ್ ಅವೇರ್ನೆಸ್, ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ಗಳ ಮೇಲೆ ಜಾಸ್ತಿ ಗಮನವಿರಬೇಕು. ತದನಂತರ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಇಂಗ್ಲಿಷ್. ಪೇಪರ್ 2 ನೀವು ಅರ್ಜಿ ಸಲ್ಲಿಸುತ್ತಿರುವ ಅಥವಾ ಆಯ್ಕೆ ಮಾಡುತ್ತಿರುವ ಕ್ಷೇತ್ರವನ್ನು ಆಧರಿಸಿ ನಿಮ್ಮ ಕ್ಷೇತ್ರ ಅಥವಾ ಸ್ಟ್ರೀಮ್ ನಿರ್ದಿಷ್ಟದ ಆಧಾರದ ಮೇಲೆ ಪ್ರಶ್ನೆಗಳು ಇರುತ್ತವೆ. ನೀವು ಹಂತ 2ಕ್ಕೆ ಅರ್ಹತೆ ಪಡೆಯಲು ಪ್ರತಿ ಪತ್ರಿಕೆಯಲ್ಲಿ ಅಂದರೆ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಕನಿಷ್ಠ 30% ಮತ್ತು ಒಟ್ಟು 40% ಅಂಕಗಳನ್ನು ಗಳಿಸಬೇಕು. ಈಗ ಬರುತ್ತೆ ಹಂತ 2. ಹಂತ 2 ಸಹ 2 ಪತ್ರಿಕೆಗಳನ್ನು ಹೊಂದಿದೆ. ಪೇಪರ್ 1, ಪೇಪರ್ 2. ಪೇಪರ್ 1ರಲ್ಲಿ ಇಲ್ಲಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಟೆಸ್ಟ್, ಎಸೆ ರೈಟಿಂಗ್, ಕಾಂಪ್ರಿಹೆನ್ಷನ್ ಮತ್ತು ಪ್ರಿಸೈಸ್ ರೈಟಿಂಗ್ ಈ ವಿಷಯಗಳ ಮೇಲೆ ಪೇಪರ್ 1 ವಿಶೇಷವಾಗಿ ಕೇಂದ್ರೀಕರಿಸುತ್ತದೆ. ಪೇಪರ್ 2 ಇಲ್ಲಿ ಸ್ಟ್ರೀಮ್ ಸ್ಪೆಸಿಫಿಕ್ ರಿಲೇಟೆಡ್ ಪ್ರಶ್ನೆಗಳು ಹಂತ 1ಕ್ಕೆ ಹೋಲುತ್ತವೆ, ಆದರೆ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾಗಿರುತ್ತೆ. ಹಂತ 2ರ ಅಂಕಗಳು ಅಂತಿಮ ಆಯ್ಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಈಗ ಬರುವುದು ಅಂತಿಮ ಹಂತ ಅಂದರೆ ಇಂಟರ್ವ್ಯೂ. ಅಂತಿಮವಾಗಿ ಹಂತ 2ನ್ನು ಪಾಸಾಗುವ ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಕರೆಯಲಾಗುತ್ತದೆ. ನಿಮ್ಮ ವ್ಯಕ್ತಿತ್ವ, ಜ್ಞಾನ ಮತ್ತು ಕಮ್ಯುನಿಕೇಶನ್ ಕೌಶಲ್ಯಗಳನ್ನು ಇಲ್ಲಿ ಪರೀಕ್ಷಿಸಲಾಗುತ್ತದೆ. ಈಗ ನಾವು ನೋಡೋಣ ಪರೀಕ್ಷೆಯ ಸಿಲೆಬಸ್ ಬಗ್ಗೆ. ಪರೀಕ್ಷೆಯ ಸಿಲೆಬಸ್ ಇದು ನೀವು ಆಯ್ಕೆ ಮಾಡಿರುವ ಸ್ಟ್ರೀಮ್ಗೆ
ತಕ್ಕಂತೆ ಬದಲಾಗುತ್ತದೆ. ಸ್ಟ್ರೀಮ್ಗಳ ಆಧಾರದ ಮೇಲೆ ಸಿಲೆಬಸ್ ಹೀಗಿದೆ. ಜನರಲ್ ಸ್ಟ್ರೀಮ್ನ ಸಿಲೆಬಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಇಂಡಿಯನ್ ಎಕಾನಮಿ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಕಂಪನೀಸ್ ಆಕ್ಟ್ ಮತ್ತು ಸೆಕ್ಯೂರಿಟೀಸ್ ಲಾಸ್. ನೀವೇನಾದರೂ ಲೀಗಲ್ ಸ್ಟ್ರೀಮ್ ಅನ್ನು ಆಯ್ಕೆ ಮಾಡಿದ್ದರೆ ಅದರಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ, ಸೆಕ್ಯೂರಿಟೀಸ್ ಲಾ ಮತ್ತು ಕಂಪನಿ ಲಾ ಇರುತ್ತದೆ. ಹಾಗೆಯೇ ಐಟಿ ಸ್ಟ್ರೀಮ್ಗೆ ಪ್ರೋಗ್ರಾಮಿಂಗ್, ಸೈಬರ್ ಸೆಕ್ಯೂರಿಟಿ ಮತ್ತು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಇರುತ್ತದೆ. ರಿಸರ್ಚ್ ಸ್ಟ್ರೀಮ್ಗೆ ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತದೆ. ಈ ಮೇಲಿನ ಸಂಪೂರ್ಣ ಸಿಲೆಬಸ್ನ PDF-ಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನು ಜಾಯಿನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಸ್ನೇಹಿತರೆ, ನೀವು ಈ ಸೆಬಿ ಗ್ರೇಡ್ ಎ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇನೆ. ನಿಮಗೆ ಏನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದ್ದರೆ ನೀವು ನಮ್ಮ ಈ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಅಲ್ಲಿ ನಿಮ್ಮ ಡೌಟ್ ಅನ್ನು ಹಾಕಬಹುದು. ನಾವು ಆ ಡೌಟ್ಗೆ ರಿಪ್ಲೈ ಮಾಡುತ್ತೇವೆ. ಮತ್ತೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಹೋಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದ್ರೆ ನೀವು ಹೋಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.